Hi guys, welcome back. You all into the CAD Design in Kannada YouTube channel. So Solidworks for beginners ನ ಕ್ಲಾಸ್ ನಂಬರ್ 10 ಇದು. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಕೆಲವೊಂದಿಷ್ಟು ಬೇಸಿಕ್ 2D ಡ್ರಾಯಿಂಗ್ಸ್ಗಳನ್ನು ಈ ಒಂದು ಸಾಲಿಡ್ವರ್ಕ್ಸ್ ಸಾಫ್ಟ್ವೇರ್ ಅಲ್ಲಿ ಹೇಗೆ ಡ್ರಾ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನು ಪ್ರೀವಿಯಸ್ ವಿಡಿಯೋಸ್ಗಳಲ್ಲಿ ಎಲ್ಲ ಕಮೆಂಟ್ಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ನೋಡುವಂಥ ಎಲ್ಲ ಕಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವೆಲ್ಲ ಕಮೆಂಟ್ಸ್ಗಳನ್ನು ಯೂಸ್ ಮಾಡ್ಕೊಂಡು 2D ಡ್ರಾಯಿಂಗ್ ಡ್ರಾ ಮಾಡ್ತೀನಿ. ನೆಕ್ಸ್ಟ್ ಆ ಒಂದು 2D ಡ್ರಾಯಿಂಗ್ನ 3D ಅಲ್ಲಿ ಹೇಗೆ ಕನ್ವರ್ಟ್ ಮಾಡೋದು ಆ್ಯಂಡ್ ಪ್ರೋಗ್ರಾಮಿಂಗ್ ಕೂಡ ಹೇಗೆ ಮಾಡೋದು ಅಂತ ಕೂಡ ನೆಕ್ಸ್ಟ್ ಬರುವಂಥ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆ ಎಲ್ಲ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಿಮ್ಮ ಸ್ಕೆಚ್ ಅಂತಿದೆ. ಅಗೇನ್ ವಿ ಹ್ಯಾವ್ ಹಿಯರ್ ಸ್ಕೆಚ್ ಅಂತ ನೋಡ್ಬೋದು ಇಲ್ಲಿ. ಸೊ ಈ ಸ್ಕೆಚ್ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ಕೆಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ 3 ಪ್ಲೇನ್ಸ್ ಕೊಟ್ಟಿದ್ದಾರೆ, ಫ್ರಂಟ್ ಪ್ಲೇನ್, ಟಾಪ್ ಪ್ಲೇನ್ ಆ್ಯಂಡ್ ರೈಟ್ ಪ್ಲೇನ್ ಅಂತೇಳಿ. ಸೊ ನಾನು ಫ್ರಂಟ್ ಪ್ಲೇನ್ ಸೆಲೆಕ್ಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು, ನಮಗೆ ಈ ರೀತಿ ಫ್ರಂಟ್ ಪ್ಲೇನ್ ಬರುತ್ತೆ ನಮಗೆ. ರೈಟ್, ಸೊ ನೋಡ್ಬೋದು ಫ್ರಂಟ್ ಪ್ಲೇನ್ ಇದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಫ್ರಂಟ್ ಅಂತೇಳಿ ನಮಗೆ ತೋರಿಸಿರುತ್ತಾರೆ. ಆ್ಯಂಡ್ ಎಕ್ಸ್ ಆ್ಯಂಡ್ ವೈನ ಸಿಂಬಲ್ ಕೂಡ ನೋಡ್ಬೋದು ನೀವು. ಹಾರಿಜೆಂಟಲ್ ಆಗಿ ಎಕ್ಸ್ ಸಿಂಬಲ್ ಇರುತ್ತೆ, ಇನ್ನು ವರ್ಟಿಕಲ್ ಆಗಿ ವೈ ಸಿಂಬಲ್ ಆ್ಯಂಡ್ ಫ್ರಂಟ್ ಅಂತ ತೋರಿಸ್ತಾ ಇದೆ. ಇಟ್ ಮೀನ್ಸ್ ಇದು ನಾವು ಇವಾಗ ಫ್ರಂಟ್ ವ್ಯೂವಲ್ಲಿ ಇದ್ದೇವೆ ಅಂತೇಳಿ. ಓಕೆ, ಒಂದು ಬೇಸಿಕ್ ರೆಕ್ಟ್ಯಾಂಗಲ್ ಸ್ಟಾರ್ಟ್ ಮಾಡ್ತೀನಿ. ರೆಕ್ಟ್ಯಾಂಗಲ್ ಡಿಫ್ರೆಂಟ್ ಟೈಪ್ ಆಫ್ ರೆಕ್ಟ್ಯಾಂಗಲ್ ಇದೆ. ಸೆಲೆಕ್ಟ್ ದಿಸ್ ಸೆಂಟರ್ ರೆಕ್ಟ್ಯಾಂಗಲ್. ನಾವು ಮೋಸ್ಟ್ ಆಫ್ ಟೈಮ್ ಈ ಒಂದು ಸೆಂಟರ್ ರೆಕ್ಟ್ಯಾಂಗಲ್ ಯೂಸ್ ಮಾಡ್ತೀವಿ ಸಾಲಿಡ್ ವರ್ಕ್ಸಲ್ಲಿ. ಬಿಕಾಸ್ ಆಫ್ ನಮ್ಮ ಒಂದು ಡ್ರಾಯಿಂಗ್ ನಾವು ಸಾಲಿಡ್ ವರ್ಕ್ಸಲ್ಲಿ ಮಿಡಲ್ ಈ ಒಂದು ಒರಿಜಿನ್ ಪಾಯಿಂಟಿಂದಲೇ ಜಾಸ್ತಿ ಡ್ರಾ ಮಾಡೋದು ನಾವು. ರೈಟ್, ಸಿಂಪಲ್ ರೀತಿ ಡ್ರ್ಯಾಗ್ ಮಾಡಿ ಆ್ಯಂಡ್ ಕ್ಲಿಕ್ ಹಿಯರ್, ದೆನ್ ಸೇವ್. ಓಕೆ, ಸೊ ನಾವು ಯೂಸ್ ಸ್ಮಾರ್ಟ್ ಡೈಮೆನ್ಷನ್ ಯೂಸ್ ಮಾಡ್ಕೊಳ್ಳಿ. ಸೊ ಸ್ಮಾರ್ಟ್ ಡೈಮೆನ್ಷನ್ ನಿಮಗೆ ನೋಡ್ಬೋದು ಇನ್ನು ಡಿಫ್ರೆಂಟ್ ಟೈಪ್ ಆಫ್ ಸ್ಮಾರ್ಟ್ ಡೈಮೆನ್ಷನಲ್ಲಿ ನೋಡಿ. ಸ್ಮಾರ್ಟ್ ಡೈಮೆನ್ಷನ್, ಹಾರಿಜೆಂಟಲ್ ಡೈಮೆನ್ಷನ್, ವರ್ಟಿಕಲ್ ಡೈಮೆನ್ಷನ್ ಆ್ಯಂಡ್ ಬೇಸ್ ಲೈನ್ ಡೈಮೆನ್ಷನ್ ಅಂತೇಳಿ ಚೈನ್ ಡೈಮೆನ್ಷನ್, ಈ ರೀತಿ ಡಿಫ್ರೆಂಟ್ ಟೈಪ್ ಆಫ್ ಡೈಮೆನ್ಷನ್ ಇದೆ. ಸೊ ಇವೆಲ್ಲ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬಟ್ ಈ ಒಂದು ಸ್ಮಾರ್ಟ್ ಡೈಮೆನ್ಷನ್ ಯೂಸ್ ಮಾಡ್ಕೊಂಡ್ರೆ ಇದೇ ಒಂದು ಕಮೆಂಟಲ್ಲಿ ನೀವು ಈ ಎಲ್ಲ ತೋರಿಸಿದೇವಲ್ಲ ಡೈಮೆನ್ಷನಲ್ಲಿ, ಹಾರಿಜೆಂಟಲ್, ವರ್ಟಿಕಲ್, ಆ್ಯಂಗಲ್, ಈ ರೀತಿ ಎಲ್ಲ ಒಂದೇ ಕ್ಲಿಕ್ಕಲ್ಲಿ ಬರುತ್ತೆ. ಸೆಲೆಕ್ಟ್ ದಿಸ್ ಸ್ಮಾರ್ಟ್ ಡೈಮೆನ್ಷನ್. ನಾವು ಕ್ಲಿಕ್ ಹಿಯರ್. ಸೊ ಇದು ವರ್ಟಿಕಲ್ ಡಿಸ್ಟೆನ್ಸ್ ಬಂದು ನಮಗೆ ಆ್ಯಸ್ ಪರ್ ಅವರ್ ಡ್ರಾಯಿಂಗ್ ನಮಗೆ 50 mm ಕೊಟ್ಟಿದ್ದಾರೆ. ಸೊ ನೋಡಿ, ಇದು ನಾವು 50 ಚೇಂಜ್ ಮಾಡ್ಕೊಂಡ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ನಮಗೆ ಈ ರೀತಿ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ, ಮಾಡಿಫೈ ಅಂತೇಳಿ. ಸೊ ನೋಡ್ಬೋದು ಇಲ್ಲಿ ಮಾಡಿಫೈಲಿ 50 ಅಂತೇಳಿ ಎಂಟರ್ ಮಾಡಿ ಆ್ಯಂಡ್ ದೆನ್ ಎಂಟರ್. ಸೊ ಈ ನನ್ನ ಒಂದು ಸಿಸ್ಟಮಲ್ಲಿ ಸಾಲಿಡ್ ವರ್ಕ್ಸ್ ತುಂಬ ಸ್ವಲ್ಪ ಲೇಟ್ ಇದೆ, ಅದಕ್ಕೆ ಈ ಒಂದು ಡೈಮೆನ್ಷನ್ ಕಮಾಂಡ್ ಬೇಗ ಆ್ಯಕ್ಟಿವೇಟ್ ಆಗ್ತಾ ಇಲ್ಲ. ನಾವು ಒಂದು 2 ಸೆಕೆಂಡ್ ವೇಟ್ ಮಾಡಬೇಕಾಗುತ್ತೆ. ಬಟ್ ನಿಮ್ಮ ಸಿಸ್ಟಮ್ ತುಂಬ ಸ್ಪೀಡ್ ಇದ್ದರೆ ಆಟೋಮೆಟಿಕ್ ಆಗಿ ಬರುತ್ತೆ. ರೈಟ್, ಸೊ ದಿಸ್ ಒನ್ ಈಸ್ ಹಾರಿಜೆಂಟಲ್ ಈಸ್ 100 mm, ದೆನ್ ಓಕೆ. ರೆಕ್ಟ್ಯಾಂಗಲ್ ನಾವು 3D ಕನ್ವರ್ಟ್ ಮಾಡಬೇಕು. ಜಸ್ಟ್ ಕ್ಲಿಕ್ ಹಿಯರ್, ಫೀಚರ್, ಆಮೇಲೆ ಇಲ್ಲಿ ಎಕ್ಸ್ಟ್ರೂಡೆಡ್ ಬಾಸ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಮಗೆ ಈ ಒಂದು 2D ಡ್ರಾಯಿಂಗ್ ನಮಗೆ 3D ಡ್ರಾಯಿಂಗ್ ಆಗಿ ಕನ್ವರ್ಟ್ ಆಗುತ್ತೆ. ರೈಟ್, ಸೊ ನೋಡ್ಬೋದು ನಾವು ಫ್ರಂಟ್ ಪ್ಲೇನ್ ತಗೊಂಡಿರೋ, ಅದಕ್ಕೆ ನಮಗೆ ಫ್ರಂಟ್ ಸೈಡ್ ಈ ರೀತಿ ಎಕ್ಸ್ಟ್ರೂಡೆಡ್ ಆಗ್ತಾ ಇದೆ. ಸೊ ಇಲ್ಲಿ ಸ್ಕೆಚ್ ಪ್ಲೇನ್ ಅಂತಿದೆಯಲ್ಲ, ಸೊ ನೋಡಿ ಸ್ಕೆಚ್ ಪ್ಲೇನ್ ಇದೆಯಲ್ಲ, ನಾವು ನಮ್ಮ ಒಂದು ಸ್ಕೆಚ್ ಒರಿಜಿನ್ ಪಾಯಿಂಟ್ ಇದೆ. ರೈಟ್, ಸೊ ಅದಕ್ಕೆ ನಾವು ಈ ಒಂದು ಸ್ಕೆಚ್ ಪ್ಲೇನ್ ತಗೋಬೇಕಾಗುತ್ತೆ. ಇಲ್ಲಾಂದರೆ ಕೆಲವೊಂದಿಷ್ಟು ಸರ್ಫೇಸಲ್ಲಿ ಡ್ರಾ ಮಾಡ್ತೀವಿ, ಈ ರೀತಿ ಆಫ್ಸೆಟ್ ಇವೆಲ್ಲ ಆಪ್ಷನ್ಸ್ ಕೂಡ ಯೂಸ್ ಮಾಡಬೇಕು. ಬಟ್ ಇವಾಗ ನಮಗೆ ಇದು ಸ್ಕೆಚ್ ಪ್ಲೇನ್ ಇರಬೇಕು ಮೋಸ್ಟ್ ಆಫ್ ಟೈಮಲ್ಲಿ. ಸೊ ನಾವು ಬ್ಲೈಂಡಾಗಿ ಸೆಲೆಕ್ಷನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಪ್ ಟು ವರ್ಟೆಕ್ಸ್ ಅಂತಿದೆ, ಅಪ್ ಟು ಸರ್ಫೇಸ್ ಅಂತಿದೆ. ಸೊ ಇವೆಲ್ಲ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬಟ್ ನಾವು ಇವು ಸೆಲೆಕ್ಟ್ ಬ್ಲೈಂಡ್ ಆ್ಯಂಡ್ ಸೊ ನೋಡ್ಬೋದು ನಮಗೆ ಥಿಕ್ನೆಸ್ ಎಷ್ಟಿದೆ ಅಂತೇಳಿ. ಸೊ ಥಿಕ್ನೆಸ್ ಇನ್ಕ್ರೀಸ್ ಮಾಡಿದಾಗ ನೋಡಿ ಇಲ್ಲಿ 2 ಮೇಲೆ ಸೆಲೆಕ್ಷನ್ ಮಾಡಿದ್ರೆ ಸಾಕು. ನೋಡಿ ಇವಾಗ ಬೋತ್ ಸೈಡಲ್ಲಿ ಈ ರೀತಿ ನಾವು ಈ ಒಂದು ಥಿಕ್ನೆಸ್ಸನ್ನು ಕೊಡ್ಬೋದು. ಈ ರೀತಿ ಸಿಂಪಲಾಗಿ ಯೂಸ್ ಆಗುತ್ತೆ. ಸಪೋಸ್ ನೀವು ಈ ಒಂದು ಕಮೆಂಟ್ ಆ್ಯಕ್ಟಿವೇಟ್ ಮಾಡ್ಕೋಬೇಕು, ನಮ್ಮ ಒಂದು ಈ ಒಂದು ಮಾಡೆಲಿಂದ ಇಲ್ಲ. ಸೊ ಇದು ಡಿಗ್ರಿಯಲ್ಲಿ ಅಂದರೆ ಟೇಪರ್ ಆಗಿ ಹೋಗುತ್ತೆ. ಟೇಪರ್ ನೋಡ್ಬೋದು ಅಲ್ಲಿ ಡೈರೆಕ್ಷನ್ 2 ಅಲ್ಲಿ ಟೇಪರ್ ಆಗ್ತಾ ಇದೆ. ದೆನ್ ಸೇ ಓಕೆ. ಆ್ಯಂಡ್ ಇಲ್ಲಿ ಡ್ರಾಫ್ಟ್ ಔಟ್ವರ್ಡ್ ಕೂಡ ಇದೆ. ಸೊ ಡ್ರಾಫ್ಟ್ ಔಟ್ವರ್ಡ್ ಅಂದರೆ ನಮಗೆ ಇವಾಗ ಈ ಟೇಪರ್ ಇನ್ಸೈಡ್ ಆಗಿದೆಯಲ್ಲ, ಅದು ಔಟ್ ಸೈಡಲ್ಲಿ ಆಗುತ್ತೆ ಟೇಪರ್. ನಿಮಗೆ 3D ಕಮೆಂಟ್ಸ್ ಬಗ್ಗೆ ಹೇಳುವಾಗ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದು ಇಷ್ಟು ಟೇಪರ್ ಆಗಿ ಬಂದಿದೆ ನಮಗೆ. ಈ ರೀತಿ ಸಿಂಪಲಾಗಿ ನಾವು ಈ ಒಂದು 2D ಡ್ರಾಯಿಂಗ್ಸನ್ನು 3Dಯಲ್ಲಿ ಕನ್ವರ್ಟ್ ಮಾಡ್ತೀವಿ. ಓಕೆ, ಸೊ ಇನ್ನೊಂದು ಡ್ರಾಯಿಂಗ್ ನಾನು ಪ್ರಾಕ್ಟೀಸ್ ಮಾಡೋಣ ಇವಾಗ. ಅಗೇನ್ ಸೆಲೆಕ್ಟ್ ಫೈಲ್ ಆ್ಯಂಡ್ ಸೇ ನ್ಯೂ, ಸೊ ಪಾರ್ಟ್, ದೆನ್ ಓಕೆ. ಸೊ ಅಗೇನ್ ಸೇಮ್ ಸ್ಕೆಚ್, ಸೆಲೆಕ್ಟ್ ಹಿಯರ್ ಸ್ಕೆಚ್. ಅಗೇನ್ ನಾವು ಇವಾಗ ನಾನು ಟಾಪ್ ಲೈನ್ ಸೆಲೆಕ್ಷನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾವು ಸೆಲೆಕ್ಟ್ ದಿಸ್ ಲೈನ್ ಕಮೆಂಟ್. ಸೊ ಫಸ್ಟಿಗೆ ನಮ್ಮ ಒಂದು ಪ್ರೊಫೈಲ್ ಹೇಗಿದೆಯಲ್ಲ, ಸೊ ಆ ರೀತಿ ನಾವು ಒಂದು ಅಂದಾಜಿಗೆ ಡ್ರಾ ಮಾಡ್ಕೊಂಡ್ಬಿಡೋಕೆ ನಾವು ಇಲ್ಲಿ ಈ ರೀತಿ ಪ್ರೊಫೈಲ್. ಸೊ ನಾನು ಸಪೋಸ್ ಎಲ್ ಶೇಪ್ ಡ್ರಾ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ. ಈ ರೀತಿ ನಾವು ಪ್ರೊಫೈಲ್ ನಾವು ಅಡ್ವಾನ್ಸಾಗಿ ಡ್ರಾ ಮಾಡ್ಕೊಬೇಕು. ನಾವು ಏನಿಲ್ಲ, ಜಸ್ಟ್ ಸಿಂಪಲಾಗಿ ಸ್ಮಾರ್ಟ್ ಡೈಮೆನ್ಷನ್ ಯೂಸ್ ಮಾಡ್ಕೊಂಡು ಸೊ ಪ್ರತಿಯೊಂದು ಡಿಸ್ಟೆನ್ಸ್ ಎಷ್ಟಿದೆ ಅಂತೇಳಿ ನಾವು ಇದರ ವ್ಯಾಲ್ಯೂಸ್ ಆ್ಯಡ್ ಮಾಡ್ಕೊತ ಹೋಗ್ಬೇಕಾಗುತ್ತೆ. ಸೊ ದಿಸ್ ಒನ್ ಈಸ್ 100, ಎಂಟರ್. ಸೊ ನಾನು ವಿಡಿಯೋ ಪಾಸ್ ಮಾಡಿ ಎಲ್ಲ ಡೈಮೆನ್ಷನ್ಸ್ ಕೊಡ್ತೀನಿ, ಅಂದರೆ ಕ್ವಿಕ್ಕಾಗಿ ನಿಮಗೆ
ನಾ ಡಿಫ್ರೆಂಟ್ ಡ್ರಾಯಿಂಗ್ಸ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ರೈಟ್ಸ್ ನೋಡಿ, ಡೈಮೆನ್ಷನ್ಸ್ ಎಲ್ಲ ಕೊಟ್ಟಿದ್ದೀನಿ. ಇಲ್ಲಿ 60 mm ಆ್ಯಂಡ್ ದಿಸ್ ಒನ್ ಇಸ್ 20 ಆ್ಯಂಡ್ ದಿಸ್ ಒನ್ ಈಸ್ 20 mm. ಸೊ ಓವರಾಲ್ ನಮಗೆ ಇದು ಬಂದು 80 mm ಇರುತ್ತೆ. ಸಪೋಸ್ ನೋಡಿ, ನಾನು ಇಲ್ಲಿ ಇನ್ನೊಮ್ಮೆ ಡೈಮೆನ್ಷನ್ಸ್ ಕೊಡ್ತೀನಿ ನಾನಿಲ್ಲಿ. ಸೊ ಆ್ಯಕ್ಚುಲಿ ಇದು ಯಾಕೆ ಕರೆಕ್ಟ್ ಆಗಿದೆ, ನಮಗೆ 100 ಇಲ್ಲಿ 20 ಅಂತ ಕೊಟ್ಟಿದ್ದೀವಿ. ಓವರಾಲ್ ನಮಗೆ ಇದು 100 ಆಗಿ ತೋರಿಸುತ್ತೆ. ಬಟ್ ನೋಡಿ, ಇದು ಎಕ್ಸ್ಟ್ರಾ ಡೈಮೆನ್ಷನ್ ನಾನು ಕೊಡ್ತಾ ಇರೋದು ಇಲ್ಲಿ. ಸಪೋಸ್ ನೋಡಿ, ಇಲ್ಲಿ ಈ ರೀತಿ ಎಕ್ಸ್ಟ್ರಾ ಡೈಮೆನ್ಷನ್ ಕೊಡ್ತಾ ಇದ್ದೀನಿ. ಸೊ ಈ ರೀತಿ ಎಕ್ಸ್ಟ್ರಾ ಡೈಮೆನ್ಷನ್ಸ್ ಕೊಟ್ಟಾಗ ನೋಡಿ, ಇದು ನಮ್ಗೆ ಅನ್ನೆಸೆಸರಿ ಆ್ಯಕ್ಚುಲಿ, ಇದು ಬೇಕಾಗಿಲ್ಲ. ಬಿಕಾಸ್ ಆಫ್ ನಮಗೆ ಇಲ್ಲಿ ಆಲ್ರೆಡಿ ತೋರಿಸಿದ್ದೀವಿ, ಇಲ್ಲಿ ಟೋಟಲ್ 100 ಅಂತೇಳಿ 20 ತೋರಿಸಿದ್ದೀವಿ, ಬಟ್ ಇದು ನಮಗೆ ಬೇಕಾಗಿಲ್ಲ. ಸೊ ಮೇಕ್ ಡೈಮೆನ್ಷನ್ ಡ್ರಿವನ್ ಅಂತೇಳಿ ಬಂದಿದೆ. ಸೊ ಮೇಕ್ ದಿಸ್ ಡೈಮೆನ್ಷನ್ ಡ್ರಿವನ್ ಅಂತೇಳಿ ಬಂದಿದೆ. ಸಪೋಸ್ ನಾನು ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಸೊ ನಮಗೆ ಡೈಮೆನ್ಷನ್ ಬಂದಿದೆ, ಬಟ್ ಅದು ನಮಗೆ ಒಂಥರ ಗ್ರೇ ಕಲರ್ ಬಂದಿದೆ, ಬ್ಲ್ಯಾಕ್ ಕಲರ್ ಬಂದಿಲ್ಲ, ಗ್ರೇ ಕಲರ್. ಅದು ಸುಮ್ಮನೆ ನಮಗೆ ಟೆಂಪ್ರರಿ ಇದೆ ಅಂತೇಳಿ. ಸೊ ರಿವಾಲ್ವ್ ಆಪ್ಷನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ರಿವಾಲ್ವ್, ಬಾಸ್, ಬೇಸ್ ಅಂತೇಳಿ ಆಪ್ಷನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ರಿವಾಲ್ವ್ ಮಾಡಬೇಕಂದ್ರೆ ನಮಗೆ ಒಂದು ಒರಿಜಿನ್ ಆ್ಯಕ್ಸಿಸ್ ಬೇಕಾಗುತ್ತೆ. ಸೊ ಈ ಆ್ಯಕ್ಸಿಸನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ. ರೈಟ್ ನೋಡಿ, ಈ ಆ್ಯಕ್ಸಿಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ರಿವಾಲ್ವ್ ಆಗುತ್ತೆ. ಸೊ ಅಪ್ ಟು ರಿವಾಲ್ವ್ ನಮಗೆ ಎಂಟೈರ್ 360 ಬೇಕಂದರೆ 360 ಕೊಡ್ಬೋದು, ಇಲ್ಲಾಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕೊಡ್ಬೋದು. ದೆನ್ ಸೇ ಓಕೆ. ನೋಡಿ, ಇವಾಗ ಈ 2D ಡ್ರಾಯಿಂಗ್ ನಮಗೆ 3Dಯಲ್ಲಿ ಕನ್ವರ್ಟ್ ಆಗಿದೆ. ರೈಟ್. ಸೊ ಈ ರೀತಿ ಸಿಂಪಲಾಗಿ ನಾವು ಡ್ರಾ ಮಾಡ್ಬೋದು. ಸೊ ಐಸೋಮೆಟ್ರಿಕ್ ವ್ಯೂ, ದೆನ್ ಈ ರೀತಿ ಸಿಂಪಲಾಗಿ ನಾವು 2D ಡ್ರಾಯಿಂಗನ್ನು 3Dಯಲ್ಲಿ ಕನ್ವರ್ಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು 2 ಬೇಸಿಕ್ ಡ್ರಾಯಿಂಗ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ರೈಟ್. ಸೊ ಥ್ಯಾಂಕ್ ಯು ಗೈಸ್.